ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವಿಭಾ ಶೆಟ್ಟಿ. ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂದರೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನೋಡಿ, ಶನಿ ವಕ್ರ ಚಲನೆಯ ಬಗ್ಗೆ. 27ನೇ ತಾರೀಕು ಅಂದರೆ ಜುಲೈ ತಿಂಗಳ 27ನೇ ತಾರೀಕು ಶನಿ ಗ್ರಹ ತನ್ನ ವಕ್ರ ಚಲನೆಯನ್ನು ಶುರು ಮಾಡ್ತಾನೆ. ಅಂದರೆ ರೇವತಿ ನಕ್ಷತ್ರದಲ್ಲಿ ಆಲ್ರೆಡಿ 2ನೇ ತಾರೀಕು ಅಂದರೆ ಜುಲೈ 2ನೇ ತಾರೀಕೆ ಬಂದಿದ್ದರೂ ಕೂಡ 27ನೇ ತಾರೀಕು ವಕ್ರ ಚಲನೆಯನ್ನು ಶುರು ಮಾಡ್ತಾನೆ. ಇದರಿಂದ ಯಾವ ರಾಶಿಯವರಿಗೆ ಉತ್ತಮವಾದ ಫಲಗಳಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲಗಳಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಉತ್ತಮವಾದ ಫಲಗಳನ್ನ ಪಡ್ಕೊತಿರೋ ರಾಶಿಗಳು ಯಾವುದು ಅಂದರೆ ಕುಂಭ, ಮೀನ, ವೃಷಭ ಮತ್ತು ವೃಶ್ಚಿಕ ರಾಶಿಯವ್ರಿಗೆ ತುಂಬ ಧನಲಾಭನ ನೋಡಬೇಕಾಗಿ ಬರುತ್ತೆ. ಅಂದರೆ ಮಿಥುನ ರಾಶಿಯವ್ರಿಗೂ ಕೂಡ ಧನಲಾಭ ಸಿಗುತ್ತೆ. ಇನ್ನು ಯಾವ ರಾಶಿಗಳಿಗೆ ತುಂಬ ಮಿಶ್ರ ಫಲನ ಅನುಭವಿಸ್ತಾರೆ ಅಂತ ನೋಡಿದಾಗ ಸಿಂಹ, ಧನಸ್ಸು ಮತ್ತು ಮೇಷರಾಶಿಯವರು ಮಿಶ್ರ ಫಲನ ಅನುಭವಿಸ್ಬೇಕಾಗಿ ಬರುತ್ತೆ. ಯಾವ ರೀತಿಯಾದ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನು ವಿವರವಾಗಿ ಈಗ ಹೇಳ್ತೀನಿ. ಇನ್ನು ಧನಸ್ಸು ರಾಶಿಯವರಿಗೆ ಶನಿ ವಕ್ರ ಚಲನೆಯಿಂದ ಏನೆಲ್ಲ ಲಾಭಗಳನ್ನ ನೋಡ್ಬೋದು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಆಸ್ತಿ ಮತ್ತು ವಾಹನ ಯೋಗಗಳು ನಿಮಗೆ ಸಿಗುತ್ತೆ. ಅಂದರೆ ನೀವು ತುಂಬ ದಿವಸಗಳಿಂದ ಒಂದು ಮನೆ ತೊಗೋಬೇಕು ಅಂತನೋ, ಅಥವಾ ಯಾವುದಾದ್ರೂ ಒಂದು ಜಾಗ ತೊಗೋಬೇಕು ಅಂತನೋ, ಅಥವಾ ನಿಮ್ಮ ಮನೆಯ ದುರಸ್ತಿ ಕಾರ್ಯಗಳನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದರಿಂದ ಲಾಭಗಳು ಸಿಗುವಂಥದ್ದು. ಜೊತೆಗೆ ವಾಹನಗಳಂದರೆ ಯಾವುದಾದ್ರೂ ಒಂದು ಕಾರ್ ತೊಗೋಬೇಕು ಅಂತನೋ, 2 ವೀಲರ್ ತೊಗೋಬೇಕು ಅಂತನೋ, ಈ ರೀತಿ ಏನಾದರೂ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತಂದರೆ ತೊಗೊಳ್ಳೋದಕ್ಕೆ ಯೋಗಗಳು ಕೂಡ ಬರುತ್ತೆ. ಅಥವಾ ಯಾವುದಾದ್ರೂ ಮೂಲದಿಂದ ಹಣ ನಿಮ್ಮ ಕೈ ಸೇರುವಂಥದ್ದು, ನೀವು ಮನಸ್ಪಟ್ಟು ಹೋರಾಟ ಮಾಡಿದ್ರೆ ಸಾಕು, ಖಂಡಿತ ನಿಮಗೆ ಇದನ್ನೆಲ್ಲ ಪರ್ಚೇಸ್ ಮಾಡುವಂಥ ಯೋಗಗಳು ಖಂಡಿತವಾಗ್ಲೂ ಇದೆ. ಜೊತೆಗೆ ಏನಂದರೆ ಕುಟುಂಬದಲ್ಲಿ ಇದ್ದಂಥ ಹಳೆಯ ಭಿನ್ನಾಭಿಪ್ರಾಯಗಳು, ಅಂದರೆ ನಿಮಗೆ ಫ್ಯಾಮಿಲಿನಲ್ಲಿ ಯಾವಾಗೋ ಒಂದು ಸತಿ ಜಗಳನೋ, ಒಬ್ಬರ ಜೊತೆ ಮನಸ್ತಾಪಗಳು ಏನೋ ಒಂದು ಆಗಿರುತ್ತೆ, ಅಥವಾ ಆಸ್ತಿ ಹಂಚಿಕೆ ಆಗೋದ್ರಲ್ಲಿ ತೊಂದರೆಗಳು ಏನೋ ಒಂದು ಆಗಿರುತ್ತೆ. ಅದೆಲ್ಲ ಇವಾಗ ನಿಮಗೆ ಆ ವಿವಾದಗಳಿಗೆ ಮುಕ್ತಿ ಸಿಗುವಂಥದ್ದು, ಕರೆಕ್ಟಾಗಿ ಒಂದು ಸೊಲ್ಯೂಷನ್ ಸಿಗುತ್ತೆ. ಅಂದರೆ ಆಸ್ತಿ ಕರೆಕ್ಟ್ ರೀತಿಯಲ್ಲಿ ಭಾಗಗಳಾಗುವಂಥದ್ದು, ಅಥವಾ ಕುಟುಂಬದಲ್ಲಿ ಜಗಳಗಳಿತ್ತು ಅಂತಂದರೆ ಏನೋ ಅವತ್ತು ಆಗೋಗಿತ್ತು, ಇವತ್ತೆಲ್ಲ ಚೆನ್ನಾಗಿರೋಣ ಅಂತ ವಾದ ವಿವಾದಗಳಿಂದ ಮುಕ್ತಿಯಾಗಿ ಪ್ರೀತಿ ವಿಶ್ವಾಸ ಅನ್ನೋದು ಕುಟುಂಬದಲ್ಲಿ ಉಂಟಾಗುತ್ತೆ. ಜೊತೆಗೆ ನಿಮಗೆ ಬಾಕಿ ಬರಬೇಕಾಗಿದ್ದ ಹಣಗಳು ನಿಮ್ಮ ಕೈ ಸೇರುವಂಥದ್ದು. ಅಂದರೆ ತುಂಬ ದಿವಸಗಳಿಂದ ಯಾರಿಗೋ ಹಣ ಕೊಟ್ಟಿರ್ತೀರ, ಅವರ ವಾಪಸ್ ಕೊಟ್ಟಿಲ್ಲ ಅಂತ ಅವ್ರನ್ನ ಕೇಳಿ ಆ ಹಣನೇ ಮರ್ತೋಗ್ಬಿಟ್ಟಿರ್ತೀರ ಅಥವಾ ಬಿಟ್ಟೇ ಬಿಟ್ಟಿರ್ತೀರ. ಆ ಹಣ ಮತ್ತೆ ನಿಮ್ಮ ಕೈ ಸೇರುವಂಥದ್ದು. ಇಲ್ಲ, ನಾನು ಅವ್ರಿಗೆ ಕೊಡಬೇಕು, ಅವ್ರ ಋಣ ನಾನು ಇಟ್ಕೋಬಾರ್ದು ಅಂತ ಅವರೇ ನಿಮ್ಮ ಹತ್ರಕ್ಕೆ ಬಂದು ಕೊಡೋ ಅಂಥದ್ದು. ಅಥವಾ ನೀವು ಪ್ರಯತ್ನ ಪಟ್ಟಾಗೂ ಕೂಡ ಆಯಿತು ಬಿಡು, ಇನ್ನು 2 ದಿವಸದಲ್ಲಿ ಕೊಡ್ತೀನಿ ಅಂತ ದುಡ್ಡನ್ನ ನಿಮಗೆ ವಾಪಸ್ ಕೊಡುವಂಥದ್ದು. ಈ ರೀತಿಯಾದ ನಿಮ್ಮದು ಹಳೆ ಬಾಕಿ ಬರಬೇಕಾಗಿರೋ ಹಣ ನಿಮಗೆ ವಸೂಲಿ ಆಗುತ್ತೆ. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಏನಿದೆ ಅಂತ ನೋಡೋಕ್ಕೆ ಬಂದಾಗ ನೋಡಿ, ನಿಮಗೆ ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದು, ಯಾವುದೋ ಕಾರಣದಿಂದ ಹಳೆ ಯಾವುದೋ ವಿಚಾರಗಳು ನಿಮ್ಮನ್ನು ಬಂದು ಕೆದಕಿ ಮನಸ್ಸಿಗೆ ನೆಮ್ಮದಿ ಶಾಂತಿನ ಹಾಳು ಮಾಡುವಂಥದ್ದು, ಅಥವಾ ಏನೋ ನಿಮಗೆ ಅಹಿತಕರ ಘಟನೆಗಳು ಮನೆಯಲ್ಲಿ ನಡೆದು, ಅಥವಾ ನಿಮಗೆ ಇಷ್ಟ ಇಲ್ಲದೆ ಇರೋಂಥ ಯಾವುದೋ ವಿಚಾರಗಳನ್ನ ಕೇಳಿ ನಿಮ್ಮ ಮನಸ್ಸಲ್ಲಿ ನೆಮ್ಮದಿ ಶಾಂತಿ ಹಾಳಾಗುವಂಥದ್ದು. ಸೊ ನಾನು ಅಂದ್ಕೊಂಡಿರಲಿಲ್ವಲ್ಲ ಇವ್ರ ಬಗ್ಗೆ, ಇವ್ರು ಈ ಥರ ಮಾಡಿಬಿಟ್ರಲ್ಲ ಅಂತ ಮನಸ್ತಾಪಗಳು ಉಂಟಾಗಿ ಮನಸ್ಸಲ್ಲಿ ಸ್ವಲ್ಪ ನೆಮ್ಮದಿ ಶಾಂತಿ ಹಾಳಾಗುವಂಥದ್ದು. ಜೊತೆಗೇನಂತಂದರೆ ತಾಯಿಯ ಆರೋಗ್ಯದಲ್ಲಿ ಮತ್ತೆ ಏರುಪೇರು, ಏನೋ ಸ್ವಲ್ಪ ಚೆನ್ನಾಗಾಯಿತು, ತಾಯಿಯ ಆರೋಗ್ಯ ಸುಧಾರಿಸ್ಕೊಂತಲ್ಲ ಅಂದ್ಕೊಳ್ಳೋಷ್ಟ್ರೊಳಗಡೆ ಮತ್ತೆ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳಾಗೋದು, ಅದೂ ಕೂಡ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಶಾಂತಿನ ಹಾಳು ಮಾಡುತ್ತೆ. ಜೊತೆಗೇನಾಗಿದ್ರೆ ಸ್ಥಳ ಬದಲಾವಣೆ ಆಗುವಂಥದ್ದು, ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರೋ ಆ ಜಾಗದಿಂದ ಬೇರೆ ಕಡೆ ಎಲ್ಲಾದರೂ ಹೋಗಿ ಅದರಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಹಾಳಾಗುತ್ತೆ. ಯಾಕೆ ಅಂತಂದರೆ ಈಗ ವರ್ಕ್ ಮಾಡ್ತಿರ್ತೀರ, ಎಲ್ಲೋ ಒಂದು ಕಡೆ ಬೇರೆ ಜಾಗಕ್ಕೆ ನಿಮಗೆ ಪ್ರಮೋಷನ್ ಕೊಟ್ಬಿಟ್ಟೆ ಬೇರೆ ಜಾಗಕ್ಕೆ ನಿಮ್ಮನ್ನು ಕಳಿಸ್ಕೊಡ್ಬೋದು. ಅದರಿಂದ ಏನಾಗುತ್ತೆ, ನಿಮಗೆ ಮನಸ್ಸಿಗೆ ಆ ಜಾಗಕ್ಕೆ ಹೋಗೋಕ್ಕೆ ಇಷ್ಟ ಇರೋದಿಲ್ಲ, ಕಷ್ಟಪಟ್ಟು ಹೋಗ್ಬೇಕಾಗಿ ಬರುತ್ತೆ. ಈ ಕಡೆ ಕೆಲಸ ಬಿಡ್ಲಾ, ಈ ಕಡೆ ನಾನು ಹೋಗಿ ಕೆಲಸ ಮಾಡಲಾ ಅನ್ನೋಂಥ ಮನಸ್ಥಿತಿಗೆ ಬಂದುಬಿಡ್ತೀರಾ. ಈ ರೀತಿಯಾದ ಒಂದು ಪರಿಸ್ಥಿತಿ ನಿಮ್ಗೆ ಎದುರಿಸ್ಬೇಕಾಗಿ ಬರುತ್ತೆ. ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ನೋಡಿ, ನಿಮಗೆ ಪ್ರತಿ ಶನಿವಾರದ ದಿವಸ ಅಭ್ಯಂಜನ ಸ್ನಾನ ಮಾಡ್ಕೊಳ್ಳೋದು, ಅಂದರೆ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳೋದು, ಜೊತೆಗೆ ಹನುಮಾನ್ ಚಾಲೀಸನ ಹೇಳೋದು ಅಥವಾ ಕೇಳ್ಕೊಳ್ಳೋವಂಥದ್ದು. ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗಿವಾಗ ಆಗ್ತಿರೋಂಥ ಸಮಸ್ಯೆಗಳಲ್ಲಿ ಸ್ವಲ್ಪನಾದರೂ ಪರಿಹಾರನ ನೋಡ್ಬೋದು. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷವಾದ ಕಾರ್ಯಕ್ರಮ. ಶನಿ ವಕ್ರ ಚಲನೆಯಿಂದ ಯಾವ್ಯಾವ ರಾಶಿಗೆ ಒಳ್ಳೆಯದು, ಯಾವ್ಯಾವ ರಾಶಿಗೆ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಪರಿಹಾರನೂ ಕೂಡ ನಾನು ಅದರಲ್ಲಿ ಹೇಳಿದ್ದೀನಿ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ನನಗೆ ಕಷ್ಟ ಇದೆ, ನೀವೇನೋ ಒಳ್ಳೆಯದು ಅಂತ ಹೇಳ್ಬಿಟ್ರಿ, ಯಾವ ದುಡ್ಡು ಬರುತ್ತೆ, ಏನು ಬರುತ್ತೆ, ಇದರದ್ದು ಬೇಕಾದಷ್ಟು ಕಮೆಂಟ್ಸ್ನ ಕೂಡ ನಾನು ನೋಡ್ತಾ ಇರ್ತೀನಿ. ಆದಷ್ಟು ಒಳ್ಳೆಯದನ್ನು ಬಯಸಿ, ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೂ ಒಳ್ಳೇದು ಬರುತ್ತೆ. ಜೊತೆಗೆ ನಿಮ್ಮ ಜಾತಕನ ನೋಡಿಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮಗೆ ನಡೀತಿರೋ
ನಡೀತಿರುವಂತಹ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಗ್ರಹಗಳ ಸ್ಥಾನಮಾನ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವು ನಮ್ಮಲ್ಲಿ ಏನಾದರೂ ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.